ಕನ್ನಡ ಚಿತ್ರರಂಗದಿಂದ ನಿಮ್ಗೆ ಆಫರ್ಸ್ ಏನಾದ್ರು ಬರ್ತಾ ಇದೆಯಾ? ಕನ್ನಡಕ್ಕೆ ಬರೋ ಪ್ಲಾನ್ಸ್ ಏನಾದ್ರು ಇದೆಯಾ ಸರ್? ಆಫರ್ಸ್ ಕೆಲವು ಬರ್ತಾ ಇದೆ, ಅದು ನೋಡ್ಕೊಂಡು ನಾನು ಖಂಡಿತ ಮಾಡ್ತೀನಿ ಕನ್ನಡದಲ್ಲಿ. ತುಂಬ ಖುಷಿ ಅಂದರೆ ಭೇದ ಭಾವ ಇಲ್ಲದೆ ಎಲ್ಲ ಇಬ್ಬರು ಕಡೆಯಿಂದ ನಾನು ಆಲ್ ಓವರ್ ಇಂಡಿಯಾ ಯಾರ್ಯಾರು ವೋಟ್ ಮಾಡಿದ್ದಾರೋ ಯಾವ ಭೇದ ಭಾವ ಇಲ್ಲದೆ ನಾನು ಗೆಲ್ಸಿರೋ ತುಂಬ ಖುಷಿ. ಎಸ್, ತೆಲುಗು ಬಿಗ್ ಬಾಸ್ನಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿ ಕನ್ನಡದ ಹುಡುಗ, ಕನ್ನಡದ ಬಾವುಟವನ್ನು ಹಾರಿಸಿ ತೆಲುಗು ನಾಡಲ್ಲಿ ಬಂದಿರುವಂಥದ್ದು. ನಾನೀಗ ತೆಲುಗು ಬಿಗ್ ಬಾಸ್ ಸೀಸನ್ 8ರ ವಿನ್ನರ್ ಆಗಿರುವಂಥ ನಿಖಿಲ್ ಮಾಳಿಯಕ್ಕಳ್ ಅವರೊಟ್ಟಿಗಿದ್ದೀನಿ. ಅವ್ರನ್ನ ಮಾತಾಡ್ಸ್ತೀನಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್, ಬಿಗ್ ಬಾಸ್ ಜರ್ನಿ ಹೇಗಿತ್ತು, ವಿನ್ ಆಗಿರೋದಾಗಿದೆ, ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ಕೇಳ್ತಾ ಹೋಗ್ತೀನಿ. ಸರ್, ಮೊದಲಿಗೆ ನಮಸ್ಕಾರ ಸರ್. ಸರ್, ಹೇಗಿದೆ ಸರ್ ರೆಸ್ಪಾನ್ಸ್, ಫಸ್ಟ್ ರೆಸ್ಪಾನ್ಸ್? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಜನಗಳೆಲ್ಲರೂ ಇಷ್ಟಪಟ್ಟು ವೋಟ್ ಮಾಡಿ ಗೆಲ್ಸಿದ್ದು ತುಂಬ ಖುಷಿನೇ ಆಗಿದೆ. ಆ್ಯಂಡ್ ತೆಲುಗು ಬಿಗ್ ಬಾಸ್ಲು ನಾನು ನೆಟ್ಟಿದ್ದು ಇಂಡಿಯಾ ಬಾವುಟ. ಅಂದರೆ ಎಲ್ಲರೂ ಪ್ರೀತಿಸಿದ್ದಾರೆ. ಆಲ್ ಓವರ್ ಇಂಡಿಯಾನಿಂದ ಸಪೋರ್ಟ್ ಬಂದಿದೆ ಆ್ಯಂಡ್ ಔಟ್ ಆಫ್ ಇಂಡಿಯಾ ಕೂಡ ನಂಗೆ ಸಪೋರ್ಟ್ ಬಂದಿದೆ. ಸೊ ತುಂಬಾ ಖುಷಿ ಆಗ್ತಿದೆ. ಸರ್, ಹೇಗೆ ಆಫರ್ ಹೇಗೆ ಸಿಕ್ತು ಸರ್ ನಿಮಗೆ ತೆಲುಗು ಬಿಗ್ ಬಾಸ್ನಲ್ಲಿ? ಯಾವ ರೀತಿ ಸಿಕ್ತು? ಅಂದರೆ ಗೋರಿಂಟಾಕು ಅನ್ನೋ ಒಂದು ಸೀರಿಯಲ್ ಕೂಡ ಮಾಡಿದ್ರಿ, ತುಂಬ ಒಳ್ಳೆ ಹೆಸರು ಮಾಡಿದ್ರಿ. ಅದಾದಮೇಲೆ ಹೇಗೆ ಸಿಕ್ತು, ಹೇಗೆ ಕಾಲ್ ಬಂತು ಸರ್? ಆ್ಯಕ್ಚುಲಿ ಗೋರಿಂಟಾಕು ಅಲ್ಲದೆ ಬೇರೆ ಬೇರೆ ಚಾನಲಲ್ಲಿ ಕೂಡ ಸೀರಿಯಲ್ಸ್ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ. 2019ಇಂದ ವರ್ಕ್ ಮಾಡ್ತಾಯಿದ್ದೀನಿ ತೆಲುಗು ಇಂಡಸ್ಟ್ರಿಯಲ್ಲಿ. ಸೊ ವರ್ಕಲ್ಲಿ ಇರಬೇಕಾದ್ರೆ ಹಿಂಗಿದೆ ಆಪರ್ಚುನಿಟಿ ಅಂತ ಕಾಲ್ ಬರೋದಾಯಿತು. ಸೊ ಅದು ನೋಡಿಕೊಂಡು ನನ್ನ ಡೇಟ್ಸ್ ಕೂಡ ಹಂಗೆ ಸೆಟ್ ಆಯಿತು. ಸೊ ಹಾಗಾಗಿ ನಾನು ಬಿಗ್ ಬಾಸ್ಗೆ ಹೋಗಿದ್ದು. ಸರ್, ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತ ಸರ್? ಅಂದರೆ ಎರಡು ಕೈಯಲ್ಲಿ ನಿಮ್ಮದೊಂದು ಕೈ ಆಗಿರುತ್ತೆ, ನೀವೇ ವಿನ್ನರ್ ಆಗ್ತೀರಾ ಅಂತ ಅನಿಸುತ್ತಾ? ಆ್ಯಕ್ಚುಲಿ ಟ್ರೋಫಿಲಿ ನಮ್ಮಿಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಅಂತ ಗೊತ್ತಿರಲಿಲ್ಲ, ಬಿಕಾಸ್ ಆಚೆ ಹೇಗೆ ನಡೀತಿತ್ತು ಗೊತ್ತಿರಲಿಲ್ಲ. ಬಟ್ ಜನದ ಕಣ್ಣಲ್ಲಿ ನನ್ನನ್ನು ಅಷ್ಟು ದಿನ ಸೇವ್ ಮಾಡಿ ಟಾಪ್ 2ವರೆಗೂ ತಂದಾಗಲೇ ನಾನು ಜನದ ಮುಂದೆ ನಾನು ಗೆದ್ದಿದ್ದೀನಿ ಅಂತ ಆಲ್ರೆಡಿ ತುಂಬ ಖುಷಿಯಾಗಿತ್ತು. ಅಷ್ಟು ಜನ ಇಷ್ಟಪಟ್ಟು ನನಗೆ ಅಲ್ಲಿವರೆಗೂ ಕರ್ಕೊಬಂದು ನಿಲ್ಲಿಸಿದೆ ನನಗೆ ಒಂದು ದೊಡ್ಡ ಗೆಲುವು ಆ್ಯಕ್ಚುಲಿ. ಸರ್, ಈಗ ಕನ್ನಡಿಗರು ಕೂಡ ನೀವು ಗೆದ್ದಿರೋದಕ್ಕೆ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ, ತುಂಬ ಖುಷಿ ಪಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನನ್ಸುತ್ತೆ ಸರ್? ಸರ್, ಅದು ತುಂಬ ಖುಷಿನೇ ಆ್ಯಕ್ಚುಲಿ. ನಾನು ಯಾವ ಜಾಗದಿಂದ ಬಂದರೂ ಒಂದು ಆರ್ಟಿಸ್ಟಾಗಿ ಎಲ್ಲಾದರೂ ಯಾವ ಭಾಷೆ ಆದರೂ ನಾನು ಕೆಲಸ ಮಾಡಲೇಬೇಕು. ಸೊ ನನಗೆ ಸಪೋರ್ಟು ಇದೆಲ್ಲ ತುಂಬ ಖುಷಿ ಆಯಿತು ಸಿಕ್ಕಿರೋದು. ನನ್ನನ್ನು ಅಂತ ಅಷ್ಟು ಇಷ್ಟಪಟ್ಟು ಗೆಲ್ಸಿರೋದು ತುಂಬಾ ಖುಷಿ ಆಯಿತು. ಕನ್ನಡದಲ್ಲಿ ಹೇಗೆ ಸಪೋರ್ಟ್ ಬಂತು ಅಷ್ಟೇ ಚೆನ್ನಾಗಿ ನಂಗೆ ತೆಲುಗಲ್ಲೂ ಸಪೋರ್ಟ್ ಮಾಡಿದ್ರು. ಸೊ ಅಂದರೆ ಭೇದ ಭಾವ ಇಲ್ಲದೆ ಟ್ಯಾಲೆಂಟ್ ನೋಡಿ ಇಷ್ಟಪಟ್ಟು, ಆಟ ನೋಡಿ ಇಷ್ಟಪಟ್ಟು ಗೆಲ್ಲಿಸ್ಬೇಕು ಅಂತ ಮನಸ್ಫೂರ್ತಿಯಾಗಿ ಒಪ್ಕೊಂಡು ಗೆಲ್ಸಿರೋರು ಇನ್ನು ತುಂಬ ಖುಷಿ. ಅಂದರೆ ಭೇದ ಭಾವ ಇಲ್ಲದೆ ಇಬ್ಬರು ಕಡೆಯಿಂದ ನಾನು ಆಲ್ ಓವರ್ ಇಂಡಿಯಾ ಯಾರ್ಯಾರು ವೋಟ್ ಮಾಡಿದ್ದಾರೋ ಯಾವ ಭೇದ ಭಾವ ಇಲ್ಲದೆ ನಾನು ಗೆಲ್ಸಿರೋ ತುಂಬ ಖುಷಿ ಆಗ್ತದೆ. ಸರ್, ಊಟಿ ಅಂತ ಒಂದು ಸಿನಿಮಾ ಕೂಡ ಮಾಡಿದ್ರಿ ಕನ್ನಡದಲ್ಲಿ, ಅದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಏನು ಕೊಡಲಿಲ್ಲ. ಈಗ ಒಂದು ಒಳ್ಳೆ ಹೆಸರನ್ನು ಮಾಡಿದ್ದೀರಾ, ತುಂಬ ದೊಡ್ಡ ಒಂದು ಸ್ಟಾರ್ ರೀತಿಯಲ್ಲಿ ನೀವು ಹೆಸರನ್ನು ಮಾಡಿರುವಂಥದ್ದು. ಈಗ ಕನ್ನಡ ಚಿತ್ರರಂಗದಿಂದ ನಿಮ್ಗೆ ಆಫರ್ಸ್ ಏನಾದ್ರು ಬರ್ತಾ ಇದೆಯಾ? ಕನ್ನಡಕ್ಕೆ ಬರೋ ಪ್ಲ್ಯಾನ್ಸ್ ಏನಾದ್ರು ಇದೆಯಾ ಸರ್? ಆಫರ್ಸ್ ಕೆಲವು ಬರ್ತಾ ಇದೆ, ಅದು ನೋಡ್ಕೊಂಡು ನಾನು ಖಂಡಿತ ಮಾಡ್ತೀನಿ ಕನ್ನಡದಲ್ಲಿ. ನಾನು ಇದಕ್ಕಿಂತ ಮುಂಚೆನೂ ಹೇಳಿದ್ದೀನಿ, ಆರ್ಟಿಸ್ಟು ನಮಗೆ ಭಾಷೆ ಭೇದ ಅದು ಇರಲ್ಲ. ಎಲ್ಲೇ ಹೋದರೂ ನಾವು ನಮ್ಮ ಟ್ಯಾಲೆಂಟ್ ಏನಿದೆಯೋ ಆ್ಯಕ್ಟಿಂಗಲ್ಲಿ ಅದು ತೋರಿಸ್ಕೊಬೇಕು. ಸೊ ಕನ್ನಡದಲ್ಲಿ ಒಂದೆರಡು ಕಾಲ್ ಬಂದಿದೆ, ನೋಡೋಣ, ಮಾತುಕತೆಯಲ್ಲಿದೆ, ಅದು ಎಲ್ಲಿವರೆಗೂ ಬರುತ್ತೋ. ನನಗೂ ಖುಷಿ ಇದೆ, ಖುಷಿಯಾಗಿ ಮಾಡ್ತೀನಿ ಖಂಡಿತ ಕನ್ನಡದಲ್ಲಿ. ಸೊ ನಾನು ವೆಯ್ಟಿಂಗೆ ಕನ್ನಡದಲ್ಲಿ ಒಂದು ಡೆಬ್ಯೂ ಥರ ಕಮ್ಬ್ಯಾಕ್ ಥರ ಕೊಡಬೇಕು ಅಂತ. ಸೊ ನೋಡೋಣ. ಸರ್, ಮೈಸೂರಿಗೆ ಬಂದಿದ್ದೀರಾ ಇವತ್ತು, ಮೈಸೂರು ಬಗ್ಗೆ ಏನು ಅನಿಸುತ್ತೆ ಸರ್? ಮೈಸೂರು ಬಗ್ಗೆ ಏನಂತ ಸರ್, ಪ್ರಶಾಂತವಾಗಿರುತ್ತೆ ಈ ಜಾಗ. ಆ್ಯಕ್ಚುಲಿ ನಾನು ಹುಟ್ಟಿದ ಕೂರ್ಗಲ್ಲಿ, ಬೆಳವಣಿಗೆ ಇಲ್ಲಾಗಿದ್ದು ನಂದು. ಸೊ ಮೈಸೂರು ನಂಗೆ ತುಂಬ ಇಷ್ಟ. ಸೊ ಮೈಸೂರು ಬಗ್ಗೆ ಏನು ಅನಿಸುತ್ತೆ ಅಂದರೆ ನನ್ನ ಚಿಕ್ಕದ್ರಿಂದ ನನ್ನ ಕ್ಲಾಸ್ಮೇಟ್ಸು, ಬೆಸ್ಟ್ ಫ್ರೆಂಡ್ಸ್ ಎಲ್ಲರೂ ಇಲ್ಲೇ ಬಿದ್ದಿದ್ದಾರೆ. ಸೊ ಅವ್ರನ್ನ ಹಿಂಗೆ ನಮ್ಮ ಹುಡುಗರಾಗಿದ್ದರಿಂದ ಹುಡುಗರನ್ನ ಭೇಟಿ ಮಾಡೋದೇ ಒಂಥರ ಖುಷಿ ನನಗೆ. ಈ ಜಾಗ ತುಂಬ ಖುಷಿ ಕೊಡುತ್ತೆ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫ್ಯೂಚರ್ ಎಲ್ಲ ಪ್ರಾಜೆಕ್ಟ್ಸ್ಗೂ ತುಂಬ ಸಕ್ಸಸ್ ಆಗಲಿ ಅಂತ ನಾವು ಕೂಡ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ತೆಲುಗು ಬಿಗ್ ಬಾಸ್ ಸೀಸನ್ 8ರ ವಿನ್ನರ್ ಆಗಿರುವಂಥ ನಿಖಿಲ್ ಮಾಳಿಯಕ್ಕಲ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸುಬ್ರಹ್ಮಣ್ಯ, ನಮ್ಮ ಟಿವಿ, ಮೈಸೂರು.